ಹಾಯ್ ಫ್ರೆಂಡ್ಸ್, ನಾವು ಲೀನಿಯರ್ ಇಕ್ವೇಷನ್ಸ್ ಇನ್ ಒನ್ ವೇರಿಯೇಬಲ್ ಕ್ಲಾಸ್ ಸ್ಟಾರ್ಟ್ ಮಾಡಿದ್ದೀವಿ ಆಲ್ಜಿಬ್ರಾದಲ್ಲಿ. ಅದರೊಳಗೆ ಇವತ್ತು ಅಪ್ಲಿಕೇಶನ್ ಪ್ರಾಬ್ಲಮ್ಸ್ ನೋಡೋಣ. ಈಗ ನೋಡಿ, ಈಗ ಅಪ್ಲಿಕೇಶನ್ ಪ್ರಾಬ್ಲಮ್ಸಲ್ಲಿ ಫಸ್ಟ್ ಪ್ರಾಬ್ಲಮ್ ನೋಡಿ. 2 numbers are in the ratio of 8:3. If the sum of 2 numbers is 143, find the numbers. ಓಕೆನಾ? ನೋಡಿ ಇಲ್ಲಿ, ಇಫ್ ದ ಸಮ್ ಆಫ್ 2 numbers is 143, 2 ನಂಬರ್ಸ್ದು ಸಮ್ ಮಾಡೋದ್ರಿಂದ ನಿಮಗೆ 143 ವ್ಯಾಲ್ಯೂ ಸಿಗುತ್ತೆ. ಹಂಗಂದರೆ ಯಾವ ವ್ಯಾಲ್ಯೂ ಸರ್ ಅದು? ಅದರಲ್ಲಿ ಯಾವ ನಂಬರ್ ತೊಗೊಬೇಕು? 100 + 43 ತೊಗೋಬೇಕಾ, ಇಲ್ಲಾಂದರೆ 110 + 33 ಆಗಿರ್ಬೋದು. ಈ ಥರ ಈ ವ್ಯಾಲ್ಯೂಸ್ ತೊಗೊಂಡು ನೀವು ಆ್ಯಡ್ ಮಾಡಿದ್ರೆ ನಿಮಗೆ 143 ವ್ಯಾಲ್ಯೂ ಸಿಗಬೇಕು. ಬಟ್ ಅದು ಏನು ನೆಕ್ಸ್ಟು ಏನು ಸ್ಟೇಟ್ಮೆಂಟಲ್ಲಿ ಏನಿದೆ ನೋಡಿ, 2 numbers are in the ratio of 8:3. ಅಂದರೆ ಒಂದು ನಂಬರು 8 ರೇಷಿಯೋದಲ್ಲಿದೆ, ಇನ್ನೊಂದು ವ್ಯಾಲ್ಯೂ 3 ರೇಷಿಯೋದಲ್ಲಿದೆ. ಅಂದರೆ ಒಂದು ನಂಬರ್ನ ನಾವು ಏನಂತ ತೊಗೊಬೋದು, 8x ಅಂತ ಕನ್ಸಿಡರ್ ಮಾಡಿ. ಓಕೆನಾ? ನೆಕ್ಸ್ಟ್ ವ್ಯಾಲ್ಯೂನ 3x ಅಂತ ಕನ್ಸಿಡರ್ ಮಾಡಿ. ಇದು 2 ನಂಬರ್. ಈ 2 ನಂಬರ್ನ ಆ್ಯಡ್ ಮಾಡೋದ್ರಿಂದ ನಮಗೆ ಎಷ್ಟು ವ್ಯಾಲ್ಯೂ ಬರಬೇಕು? 143 ಬರಬೇಕು. ಓಕೆನಾ? ಹಾಗಾಗಿ ನಮಗೆ ಯಾವ ವೇರಿಯೇಬಲ್ ಅದು ಯಾವ ವ್ಯಾಲ್ಯೂ ಅಂತ ಎಕ್ಸ್ ವ್ಯಾಲ್ಯೂ ನಾವು ಕ್ಯಾಲ್ಕುಲೇಟ್ ಮಾಡ್ಬೋದು ಈಸಿಯಾಗಿ. ಇವಾಗ 8x + 3x ಎಷ್ಟು? 11x = 143. ಎಕ್ಸ್ ವ್ಯಾಲ್ಯೂ ಎಷ್ಟು ಬರುತ್ತೆ ಆವಾಗ? 143 / 11 ಎಷ್ಟಾಗುತ್ತೆ ನಿಮಗೆ? 11 1s 11, 3 ರಿಮೈಂಡರ್. 14ಅಲ್ಲಿ 11 ಹೋದರೆ 3 ರಿಮೈಂಡರ್ ಆಗುತ್ತಾ? 11 3s 33. ಎಕ್ಸ್ ವ್ಯಾಲ್ಯೂ 13. ಓಕೆನಾ? ಈ ಎಕ್ಸ್ ವ್ಯಾಲ್ಯೂನ 13 ಬಂದಿರೋದನ್ನ 8x ಮತ್ತು 3x ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಆವಾಗ ನಿಮಗೆ 2 ನಂಬರ್ಸ್ ಆಟೋಮೆಟಿಕ್ಕಾಗಿ ಬರುತ್ತೆ. ಈಗ ಫಸ್ಟ್ ನಂಬರ್ ನೋಡಿ, 8x ತೊಗೊಂಡಿದ್ದೀರಾ, 8 × 13 ಎಷ್ಟು ಬರುತ್ತೆ? 104. ಸೆಕೆಂಡ್ ನಂಬರ್ ಏನು ಬರುತ್ತೆ ನಮ್ಮದು? 3x. 3 × ಎಕ್ಸ್ ವ್ಯಾಲ್ಯೂ ಎಷ್ಟಿದೆ ಇಲ್ಲಿ? 13. 3 13s 39. ಇದು ಫಸ್ಟ್ ನಂಬರು, ಇದು ಸೆಕೆಂಡ್ ನಂಬರು. ಈ 2 ನಂಬರ್ನ ಆ್ಯಡ್ ಮಾಡೋದ್ರಿಂದ ನಿಮಗೆ 143 ಬರುತ್ತೆ. ಕ್ವಶನಲ್ಲಿ ನೋಡ್ತೀರಾ, 2 ನಂಬರ್ಸ್ ಸಮ್ ಮಾಡೋದ್ರಿಂದ ನಿಮಗೆ 143 ಸಿಗುತ್ತೆ. ಆ 2 ನಂಬರ್ ಯಾವುದ್ಯಾವುದು? ಫಸ್ಟ್ ನಂಬರ್ 104, ಸೆಕೆಂಡ್ ನಂಬರ್ 39. ಈಗ ಆ್ಯಡ್ ಮಾಡೋದ್ರಿಂದ ನಿಮಗೆ ಆನ್ಸರು 143 ಬಂದಿದೆ. ಓಕೆನಾ? ಡನ್. ನೆಕ್ಸ್ಟ್ ಇನ್ನೊಂದು ಪ್ರಾಬ್ಲಮ್ ನೋಡಿ. ದ ನಂಬರ್ ಆಫ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಆರ್ ಇನ್ ದ class in the ratio of 7:5. The number of boys is 8 more than the number of girls. What is the total strength of the class? ಈಗ ಇದರೊಳಗೆ ಏನು ಕ್ಯಾಲ್ಕುಲೇಟ್ ಮಾಡಬೇಕು? ನೀವು ಟೋಟಲ್ ಸ್ಟ್ರೆಂತ್ ಆಫ್ ದಿ ಕ್ಲಾಸ್ ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆನಾ? ಇಲ್ಲಿ ಯಾವ ರೇಷಿಯೋದಲ್ಲಿದೆ? ಫಸ್ಟ್ ಪ್ರಾಬ್ಲಮ್ ನೋಡಿ, 8:3 ಬಟ್ ಇಲ್ಲಿ 7:5 ರೇಷಿಯೋದಲ್ಲಿದೆ. ಹಾಗಾಗಿ ಇವಾಗ ಟೋಟಲ್ ಸ್ಟ್ರೆಂತ್ ಆಫ್ ಕ್ಲಾಸ್ ಬೇಕಂದರೆ ನೀವೇನು ಬೇಕು? ಬಾಯ್ಸ್ ಪ್ಲಸ್ ಗರ್ಲ್ಸ್ ಮಾಡಬೇಕಾ? ಬಾಯ್ಸ್ದು ಯಾವ ರೇಷಿಯೋದಲ್ಲಿದೆ? 7x ಮತ್ತು ಗರ್ಲ್ಸ್ದು 5x. ಬಾಯ್ಸ್ದು ಮತ್ತು ಗರ್ಲ್ಸ್ದು ಆ್ಯಡ್ ಮಾಡಿದ್ರೆ ನಿಮಗೆ ಟೋಟಲ್ದು ಕ್ಲಾಸ್ದು ಸ್ಟ್ರೆಂತ್ ಸಿಗುತ್ತೆ. ಅಂದರೆ ಇವಾಗ ಇದರೊಳಗೆ ನಾವು ಎಕ್ಸ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಬೇಕು. ಅಂದರೆ ಎಕ್ಸ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡೋಕ್ಕೆ ನಾವು ಆಲ್ರೆಡಿ ಒಂದು ಈಕ್ವೇಷನ್ ಬರೀಬೇಕಾಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ನಂಬರ್ ಆಫ್ ಬಾಯ್ಸ್ ಎಷ್ಟಿದ್ದಾರೆ? 7x. ಈಸ್ ಅಂದರೆ ಈಕ್ವಲ್ಸ್ ತೊಗೊಳ್ಳಿ. ಈಸ್ ಅಂತ ಬಂದಾಗ ಈಕ್ವಲ್ಸ್ ತೊಗೋಬೇಕು. 8 ಮೂರು ಅಂದಾಗ ಜಾಸ್ತಿ ಅಂದರೆ ಏನು ಮಾಡಬೇಕು ನಾವು ಮ್ಯಾಕ್ಸಲ್ಲಿ? ಅಡಿಷನ್ ಮಾಡಬೇಕು. ಅಂದರೆ ಜಾಸ್ತಿ ಆಗಬೇಕಂದ್ರೆ ಸಪ್ರೇಷನ್ ಮಾಡಬೇಕಂದ್ರೆ ಲೆಸ್ ಆಗುತ್ತೆ. ಆಗ 8 more than the ನಂಬರ್ ಆಫ್ ಗರ್ಲ್ಸ್ ಇದೆ. 8 more than the ನಂಬರ್ ಆಫ್ ಗರ್ಲ್ಸ್ ಎಷ್ಟು? 5x. ಈಕ್ವೇಷನ್ ಬಂತಾ? ಇದನ್ನು ಆನ್ಸರ್ ಇದನ್ನು ಸಾಲ್ವ್ ಮಾಡಿದಾಗ ಏನು ಬರುತ್ತೆ? 2x. 7x + 5x ಈ ಕಡೆ ಹೋದರೆ -2x = 8. x = 4. ಎಕ್ಸ್ ವ್ಯಾಲ್ಯೂ 4 ಬಂತು. ಈಕ್ವೇಷನ್ ಇದೆಯಾ? ಇದರೊಳಗೆ ಸಬ್ಸ್ಟಿಟ್ಯೂಟ್ ಮಾಡಿ. 7 ಎಕ್ಸ್ ವ್ಯಾಲ್ಯೂ ಎಷ್ಟು? 4 + 5 × 4 ಇದೆಷ್ಟು? 28 + 20 = 48 ಮೆಂಬರ್ಸ್. ಟೋಟಲ್ ಸ್ಟ್ರೆಂತ್ ಆಫ್ ದಿ ಕ್ಲಾಸ್. ನಿಮ್ಗೆ ಇನ್ ಕೇಸ್ ಬಾಯ್ಸ್ದು ಸ್ಟ್ರೆಂತ್ ಕೇಳಿದ್ರೆ 28 ನಂಬರ್ಸ್ ಇದ್ದಾರೆ, ಗರ್ಲ್ಸ್ದು 20 ನಂಬರ್ಸ್ ಇದ್ದಾರೆ. ಇಂಡಿವಿಜುವಲಾಗೂ ಬೇಕಂದರೆ ನೀವು ಇದರೊಳಗಿಂದ ಹೇಳ್ಬೋದು. ಟೋಟಲ್ ಬೇಕಂದರೆ 48 ಅಂತ ಕ್ಲಾಸ್ದು ಸ್ಟ್ರೆಂತ್ ಹೇಳ್ಬೋದು. ಈಗ ಇನ್ನೊಂದು ಪ್ರಾಬ್ಲಮ್ ನೋಡಿ. 3 ಕಾನ್ಸಿಕ್ಯೂಟಿವ್ ಇಂಟಿಜರ್ಸ್ ಆ್ಯಡ್ ಅಪ್ ಟು ಗೆಟ್ 51. ಅಂದರೆ 3 ನಂಬರು ಆ್ಯಡ್ ಮಾಡೋದ್ರಿಂದ ಈಗ 1 2 3 ಈ ಥರ ಕನ್ಸಿಡರ್ ಮಾಡಿ ನೀವು. ಈ 3 ನಂಬರು ಆ್ಯಡ್ ಮಾಡೋದ್ರಿಂದ 51 ಬರಬೇಕು. ಆ 3 ನಂಬರ್ ಯಾವುದು ಅಂತ ನೀವು ಕ್ಯಾಲ್ಕುಲೇಟ್ ಮಾಡಬೇಕು. ಈಗ ಆ ನಂಬರ್ ಯಾವುದು ಅಂತ ನಮ್ಗೆ ಗೊತ್ತಿಲ್ಲ. ಫಸ್ಟ್ ನಂಬರ್ನ ಎಕ್ಸ್ ಅಂತ ತೊಗೊಳೋಣ. ಓಕೆನಾ? ನೆಕ್ಸ್ಟ್ ನಂಬರ್ನ ಇವಾಗ ಎಕ್ಸ್ ವ್ಯಾಲ್ಯೂ 1 ಅಂತ ಕನ್ಸಿಡರ್ ಮಾಡಿದ್ರೆ 2 ಬರಬೇಕಂದ್ರೆ ಏನು ಮಾಡಬೇಕು ನಾವು? x + 1 ಮಾಡಬೇಕಾ?
ಎಕ್ಸ್ ಪ್ಲಸ್ 1 ಮಾಡಿದ್ರೆ ಇಲ್ಲಿ 1 ಅಂತ ತಗೋ, ಇಲ್ಲಿ 1 ಅಂತ ತಗೊಳ್ಳಿ. 1 + 1 ಮಾಡಿದ್ರೆ 2 ಬರುತ್ತೆ. ಇನ್ ಕೇಸ್ 3 ಬರಬೇಕಂದ್ರೆ ಇಲ್ಲಿ 2 ಬಂದಿದೆ ಆಲ್ರೆಡಿ. ಇವಾಗ ಇನ್ನೊಂದು ಬರಬೇಕಂದ್ರೆ ಇನ್ನೊಂದು ಆ್ಯಡ್ ಮಾಡಬೇಕು. ಓಕೆನಾ? ಇದು 3 ಕಾನ್ಸಿಕ್ಯೂಟಿವ್ ಇಂಟೀಜರ್ಸ್ ಆಗುತ್ತೆ. ಈ ಕಾನ್ಸಿಕ್ಯೂಟಿವ್ ಇಂಟೀಜರ್ಸ್ನ ಆ್ಯಡ್ ಮಾಡೋದ್ರಿಂದ ನಿಮಗೆ 51 ಬರುತ್ತೆ. ಇವಾಗ ನೋಡಿ, x + 1 + x + 1 + 1 2 ಇದನ್ನು ಆ್ಯಡ್ ಮಾಡೋದ್ರಿಂದ 51 ಬರುತ್ತೆ. ಆಗ ನಿಮಗೆ ಎಕ್ಸ್ ವ್ಯಾಲ್ಯೂ ಎಲ್ಲ ಆ್ಯಡ್ ಮಾಡ್ಕೊಳ್ಳಿ. 3x ಆಯಿತಾ, x 3x + 1 + 2 3 = 51. 3x = +3 ಆ ಕಡೆ ಹೋದರೆ -3 ಆಗುತ್ತೆ. 51 ಅಲ್ಲಿ 3 ಹೋದರೆ 48. x = 1, x = 16. ಫಸ್ಟ್ ವ್ಯಾಲ್ಯೂ ನಿಮ್ಗೆ ಏನು ಬಂತು, x = 16 ಬಂತು. ಆಮೇಲೆ ಸೆಕೆಂಡ್ ವ್ಯಾಲ್ಯೂ ಏನು ಬರುತ್ತೆ, 16 + 1 ಮಾಡಿ 17. ಆಮೇಲೆ x ವ್ಯಾಲ್ಯೂ 16 ಹಾಕಿ, 16 + 2 18. ಈ 3 ನಂಬರ್ಸು ನಿಮಗೆ ಇಂಟೀಜರ್ಸ್ ಆಗುತ್ತೆ. 16, 17, 18 ಈ 3 ನಂಬರ್ನ ಆ್ಯಡ್ ಮಾಡೋದ್ರಿಂದ ನಿಮಗೆ 51 ಆನ್ಸರ್ ಬರುತ್ತೆ. ಓಕೆನಾ? ವಿಚ್ ಆರ್ ದೋಸ್ 3 ನಂಬರ್ಸ್ ಅಂದರೆ 16, 17 ಆ್ಯಂಡ್ 18. ಈಗ ನೋಡಿ ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ. ಅಮನ್ಸ್ ಏಜ್ ಈಸ್ 3 times his son's age. ಅಂದರೆ ಅಮನ್ಸ್ ಏಜ್ ಈಸ್ 3 times his son's age ಅಂದರೆ ಅವ್ರ ಮಗನ ವಯಸ್ಸಿಗಿಂತ ಅವ್ರ ಅಪ್ಪದ ಏಜು 3ರಷ್ಟು ಜಾಸ್ತಿ ಇದೆ. ಈಗ 10 ವರ್ಷ ಹಿಂದೆ ನೋಡಿ, 10 years ago he was 5 times his son's age. ಫೈಂಡ್ ದೇರ್ ಪ್ರೆಸೆಂಟ್ ಏಜ್. ಓಕೆನಾ? ಅಂದರೆ ಇವಾಗಿನ ಏಜು ಒಂದೆಷ್ಟು ಅಂತ ನಾವು ಕ್ಯಾಲ್ಕುಲೇಟ್ ಮಾಡಿ. ಈಗ ಇಬ್ಬರದ್ದು ಕೊಟ್ಟಿದ್ದಾರೆ. ಫಸ್ಟು ಈ ಥರ ಬರ್ಕೊಳ್ಳಿ. ಯಾರ್ಯಾರು ಕೊಟ್ಟಿದ್ದಾರೆ, ಅಮನ್ ಮತ್ತು ಅವ್ರ ಸನ್ ಕೊಟ್ಟಿದ್ದಾರೆ. ಈಗ ನೀವು ಕ್ಯಾಲ್ಕುಲೇಟ್ ಮಾಡುವಾಗ ಏಜಸ್ಗೆ ಫಸ್ಟು ಪಾಸ್ಟಲ್ಲಿ ಎಷ್ಟಿತ್ತು ಅಂತ ನೋಡಿ. ಪಾಸ್ಟ್ ಹಿಂದೆ ಎಷ್ಟಿತ್ತು, ಇವಾಗ ಎಷ್ಟಿದ್ದಾನೆ, ಮತ್ತು ಫ್ಯೂಚರಲ್ಲಿ ಏಜ್ ಎಷ್ಟಿತ್ತು ಅಂತ ಕನ್ಸಿಡರ್ ಮಾಡಿ. ಓಕೆನಾ? ಅಲ್ಲಿ ಏನು ಕೊಟ್ಟಿದ್ದಾರೆ, ಅಮನ್ಸ್ ಏಜ್ ಈಸ್ 3 times his son's age. ಈಗ ಸನ್ಸ್ ಏಜು ನಮ್ಗೆ ಗೊತ್ತಿಲ್ಲ. ಸನ್ಸ್ ಏಜನ್ನ ಒಂದು ವೇರಿಯೇಬಲ್ ಅಂತ ತಗೊಳ್ಳಿ, ಎಕ್ಸ್ ಅಂತ ಕನ್ಸಿಡರ್ ಮಾಡಿ. ಓಕೆನಾ? ಅದರಿಂದ 3ರಷ್ಟು ನೋಡಿ. ಅಮನ್ಸ್ ಏಜ್ ಇಸ್ 3 times his son's age. 3 times ಮೋರ್ ಅಂದರೆ 3x ಅಂದರೆ ಇವನಿಗಿಂತ 3ರಷ್ಟು ಜಾಸ್ತಿ ಇದೆ. 3x ತಗೋಬೇಕು. ನೆಕ್ಸ್ಟು ಇಲ್ಲಿ ನೋಡಿ, 10 years ago ಅಂದರೆ 10 ವರ್ಷ ಹಿಂದೆ. ಇವನ ಏಜ್ ಏನಾಗುತ್ತೆ, ಈಗ 20 ವರ್ಷ ಇದೆ ಅಂದರೆ ಅವ್ನಿಗೆ 10 ವರ್ಷ ಹಿಂದೆ ಎಷ್ಟಿರುತ್ತೆ, 20 ವರ್ಷ ಇರುತ್ತೆ ಅಂದ್ಕೊಳ್ಳಿ. ಇವಾಗ ಅಮನ್ಸ್ಗೆ ಆವಾಗ 20 years ಇದ್ದರೆ, ಇವಾಗ ಪ್ರೆಸೆಂಟ್ ಏಜಲ್ಲಿ 10 years ago ಎಷ್ಟಿರುತ್ತೆ, ಅವ್ನಿಗೆ 10 years ಆಗುತ್ತಾ? ಓಕೆನಾ? ಹಂಗೆ ಇವಾಗ 3x ಇದೆ ಅವನ ಏಜು. 10 ವರ್ಷ ಹಿಂದೆ ಅಂದರೆ -10 ಮಾಡಬೇಕು. ಇವನು ಅಮನ್ಸ್ ಸಂದು ಎಷ್ಟು ಏಜ್ ಇದೆ, ಎಕ್ಸ್ 10 ವರ್ಷ ಹಿಂದೆ ಅಂದರೆ -10 ಮಾಡಿ. ಓಕೆನಾ? ಈಗ ಇದರಿಂದ ಎಕ್ಸ್ ವ್ಯಾಲ್ಯೂ ಯಾವ ಥರ ಕ್ಯಾಲ್ಕುಲೇಟ್ ಮಾಡೋದಂತ ನೋಡಿ. ಇಲ್ಲಿ ಈಕ್ವೇಷನ್ ನೋಡಿ, ಇಲ್ಲಿ ಈಕ್ವೇಷನ್ ಯಾವ ಥರ ಬರಬೇಕು. 10 years ago he was 5 times his son's age ಅಂದರೆ ಅಮ್ಮನ್ನು 10 ವರ್ಷ ಹಿಂದೆ ಎಷ್ಟಿತ್ತು ಏಜು, 3x - 10. 10 ವರ್ಷ ಹಿಂದೆ 5 times his son's age. 5 times his son's age ಎಷ್ಟು, 10 ವರ್ಷ ಹಿಂದೆ ಸನ್ಸ್ ಏಜ್ ಎಷ್ಟಿದೆ, x - 10. ಈ ಈಕ್ವೇಷನ್ ನೀವು ಬರ್ಕೊಳ್ಳೋದು ಬರಬೇಕಾಗುತ್ತೆ. ಇದನ್ನು ಬರ್ಕೊಂಡ್ರೆ ನೀವು ಎಕ್ಸ್ ವ್ಯಾಲ್ಯೂ ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಬೋದು ನೋಡಿ. 3x - 10 5 × x 5x ಪ್ಲಸ್ ಇಂಟು ಮೈನಸ್ 5 × 10 50. ಇದನ್ನು ಈ ಕಡೆ ಹೋಗಿದ್ರೆ ಎಷ್ಟು ಬರುತ್ತೆ, 3x ಆ ಕಡೆ ಹಾಕ್ಕೊಳ್ಳಿ ಅಂದರೆ 2x ಆಗುತ್ತೆ. 50 ಈ ಕಡೆ ತೊಗೊಂಡ್ರೆ +50 ಆಗುತ್ತೆ. 50 ಅಲ್ಲಿ 10 ಹೋದರೆ 40. x = 20. ಈಗ ನಿಮಗೆ ವೇರಿಯೇಬಲ್ದು ವ್ಯಾಲ್ಯೂ ಬಂದಿದೆ. ಇದನ್ನು ಇದರೊಳಗೆ ಸಬ್ಸ್ಟಿಟ್ಯೂಟ್ ಮಾಡಿ, ಆಗ ಪ್ರೆಸೆಂಟೇಜ್ ಸಿಗುತ್ತೆ. 3 × 20 60. ಅಮ್ಮಂದು ಎಷ್ಟು ಇಯರು, 60 years. ಅವ್ರ ಮಗದ ಎಷ್ಟು ಇಯರ್ಸು, 20 years. ಎಕ್ಸ್ ವ್ಯಾಲ್ಯೂ ಎಷ್ಟು 20 ಇದೆ, ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿ 20 years ಬರುತ್ತೆ. ಓಕೆನಾ? ಈ ಥರ ನೀವು ಅವ್ರದ್ದು ಏಜ್ ಕ್ಯಾಲ್ಕುಲೇಟ್ ಮಾಡ್ಬೋದು. ನಿಮಗೆ ಇದು ಅಪ್ಲಿಕೇಶನ್ ಲೆವೆಲ್ಸ್ ಯಾವ ಥರ ಪ್ರಾಬ್ಲಮ್ನ ಸ್ಟೇಟ್ಮೆಂಟ್ ಕೊಟ್ಟಾಗ ಈಕ್ವೇಷನ್ ಬರ್ಕೊಂಡು ಸಾಲ್ವ್ ಮಾಡಬೇಕಂತ ನಾನು ಲೀನಿಯರ್ ಈಕ್ವೇಷನ್ ಇನ್ 1 ವೇರಿಯೇಬಲಲ್ಲಿ ಹೇಳ್ಕೊಟ್ಟಿದ್ದೀನಿ. ಈಗ ಇನ್ನು ಮುಂದೆ ಕ್ಲಾಸಸಲ್ಲಿ ನಾನು ನಿಮಗೆ ಲೀನಿಯರ್ ಈಕ್ವೇಷನ್ ಇನ್ 2 ವೇರಿಯೇಬಲ್ಲು, ವರ್ಡ್ ಪೇರಿಂಗು, ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಯಾವ ಥರ ಮಾಡಬೇಕಂತ ಹೇಳ್ಕೊಡ್ತೀನಿ. ನಿಮಗೆ ನಮ್ಮ ಕ್ಲಾಸಸ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ನಿಮಗೆ ಮುಂದೆ ಫ್ಯೂಚರಲ್ಲಿ ಚೆನ್ನಾಗಿರೋ ವೀಡಿಯೋಸ್ ನಾವು ಮಾಡಿಕೊಡ್ತೀವಿ. ಬೇಗ ಲ್ಯಾಂಡ್ ಸರ್ವೇರ್ ಮ್ಯಾಥ್ಸ್ ಸಿಲೆಬಸ್ನ ಕಂಪ್ಲೀಟ್ ಮಾಡಿ ಫಿಸಿಕ್ಸ್ನ ಸ್ಟಾರ್ಟ್ ಮಾಡೋಣ. ಆದಷ್ಟು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಅವ್ರಿಗೂ ಎಲ್ಲ ಹೆಲ್ಪ್ ಆಗಲಿ. ನಿಮಗೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಸ್ವಲ್ಪ ತಿಳಿಸಿ. ನಾವು ಅದರ ಮೇಲೆ ನಾವು ನೆಕ್ಸ್ಟ್ ಟೈಮ್ ಯಾವ ಥರ ಮಾಡಬೇಕಂತ ಫ್ಯೂಚರಲ್ಲಿ ನಮಗೂ ಹೆಲ್ಪ್ ಆಗುತ್ತೆ.
ಥ್ಯಾಂಕ್ ಯು ಫ್ರೆಂಡ್ಸ್.